ದರ್ಶನ್ ಅವರೇ ಯಾರೋ ಇದು ಪ್ರಿಮಿಚರ್ ರಿಲೀಸ್ ಇದ್ದಾನೆ ಹುಡುಗ, ದೊಡ್ಡ ಅಭಿಮಾನಿ ಅಂತ ನಿಮಗೆ, ಭೇಟಿ ಮಾಡ್ಬೋದಾ ಅಂತಾರೆ. ಮೇಡಮ್ ಅವರು ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅದೊಂದು ಸಣ್ಣ ಆ ಸೀನ್ ಉದಾಹರಣೆ ಆಗುತ್ತೆ. ಅವರು ಒಂದು ಕ್ಷಣನೂ ಯೋಚನೆ ಮಾಡಲ್ಲ, ಕಳಿಸ್ಕೊಡಿ ಅಂತಾರೆ. ಓಕೆ, ಇವಾಗ ದರ್ಶನ್ ಅವ್ರು ನೋಡೋದಕ್ಕೆ ನಿಮಗೆ ಚಾನ್ಸ್ ಸಿಕ್ತು, ಬಟ್ ದರ್ಶನ್ ಅವ್ರು ನೋಡಿದ್ರಿ, ದರ್ಶನ್ ಅವ್ರು ಅವಾಗ ಏನು ಮಾಡ್ತಾ ಇದ್ರು, ಹೆಂಗೆ ನಿಮ್ಮನ್ನು ಮಾಡ್ಕೊಂಡ್ರು? ಅವರು ರೂಮ್ ಮುಂದೆ ನಿಂತ್ಕೊಂಡಿದ್ರು ಮೇಡಮ್, ಜಸ್ಟ್ ರೂಮ್ ಮುಂದೆ ನಿಂತ್ಕೊಂಡಿದ್ರು. ನಾವು ಅವರು ನಮ್ಮ ಸಾಹೇಬರು ಹೇಳಿದ ತಕ್ಷಣ ಕಳಿಸ್ಕೊಡಿ ಅಂತಂದ್ರು. ನಾನು ಹೋದೆ, ಅಧಿಕಾರಿಗಳು ನಿಂದೆ ಬಂದರು. ನಾನು ಹೋದ ತಕ್ಷಣ ಅವರು ನನಗೆ ಥ್ಯಾಂಕ್ಸ್ ಕೊಟ್ಟರು, ನನ್ನನ್ನು ತಪ್ಕೊಂಡು ನಡಿ ಒಳಗೋಗೋ ನಡಿ ಅಂತಂದ್ರು ಅವರು. ಅಲ್ಲಿಗೆ ಮುಗಿಸ್ಬೋದಾಯ್ತು ನನ್ನ ಅವರ ಭೇಟಿನ ಅಲ್ಲಿಗೆ ಮುಗಿಸ್ಬೋದಾಯ್ತು ಅವರು. ನಾನೇನು ಅಂದ್ಕೊಂಡು ಹೋಗಿದ್ರೆ ಅವರಿಗೆ ಧ್ಯಾನ ಹೇಳ್ಕೊಡ್ಬೇಕು, ಅದೇ ಅದೇ ಇರೋದು. ಅವಕಾಶ ಸಿಗುತ್ತಿಲ್ಲ ಅಂದ್ಕೊಂಡೋದೆ. ಅವರು ಅಂದರೆ ಸಂಕಲ್ಪ ಗಟ್ಟಿ ಇದ್ದರೆ ಭಗವಂತನೇ ಸಹಾಯ ಮಾಡ್ತಾನೆ. ಅವ್ರು ಒಳಗೋಗ ನಡಿ ಅಂತಂದರು. ಒಳಗೋದ್ವಿ. ಅಲ್ಲಿನ ಜೈಲರು ನನ್ನಿಂದೆ ಬಂದರು. ಅವ್ರ ಹತ್ರ ಮಾತಾಡಿದೆ. ಯಾವ ಮೊದಲನೇ ಮಾತು ಅವ್ರ ಜೊತೆಗೆ ಆಡಿದ್ದೇನು? ಅದೇ ಫಸ್ಟ್ನೇ ಮಾತು, ಅದು ಒಳಗೆ ಹೋಗುವಂಥದ್ದು. ಅದು ಫಸ್ಟ್ನೇ ಮಾತು ಅವ್ರು ನನ್ನ ಜೊತೆ ಆಡಿದ್ದು. ಆಮೇಲೆ ಏನು ನಿನ್ನ ಹೆಸರು? ನನ್ನ ಹೆಸರು ತುರುವನವ್ರು ಸಿದ್ದಾರೂಢಣ್ಣ. ಯಾವ ಡಿಸ್ಟಿಕ್ಕು? ಚಿತ್ರದುರ್ಗನ ಅಂದರು. ಅವನಣ್ಣ ಏನು ಕೇಸಲ್ಲಿ ಬಂದಿದ್ದು ನೀನು ಅಂದರು. ಅಣ್ಣ ನನ್ನ ಲೈಫಲ್ಲಿ ಏನೋ ಒಂದು ಅಚಾತುರ್ಯ ನಡೆಯುತ್ತೆ, ಆ ಕೇಸಲ್ಲಿ ನನಗೆ ಮರ್ಡರ್ ಕೇಸಲ್ಲಿ ಫಿಟ್ ಆಗ್ತೀನಿ. ಫಿಟ್ ಆದಾಗ 21 ವರ್ಷ ನಾನು ಜೈಲಿನಿಂದ ನಾಳೆ ಬಿಡುಗಡೆ ಆಗ್ತಿದ್ದೀನಿ. ನಾನು 21 ವರ್ಷನ ಅಂತಾರೆ ಅವರು. ಅಂದರೆ ಗಾಬರಿ ಆಗಿದ್ರು, ಆಶ್ಚರ್ಯ ಕೂಡ ಪಟ್ಟರು. ಆಶ್ಚರ್ಯ, ಅದು ಮರ್ಡರ್ ಕೇಸಿಗೆ 21 ವರ್ಷ ಶಿಕ್ಷೆ ಆಗುತ್ತಾ ಅಂತಂದರು. ಇಲ್ಲಣ್ಣ 21 ವರ್ಷ ಆಗಲ್ಲ, ಬಟ್ ನನ್ನ ಅಜ್ಞಾನದಿಂದ ಅದನ್ನು ಜಾಸ್ತಿ ಮಾಡ್ಕೊಂಡಿದ್ದು ನಾನು. ಹಂಗಾಗಿ ನಾನು ಈ ಥರ ಬರಬೇಕಾಯ್ತು. ಅಣ್ಣ ಅವೆಲ್ಲ ಇರಲಿ, ನಿಮ್ಮ ಬಗ್ಗೆ ಹೇಳೋಣ ಅಂತ ನಾನು ಅಂತೀನಿ. ನಾನು ಒಂದು ಮಾತು ಅಂತೀನಿ. ನಾನು ನನ್ನ ಬಗ್ಗೆ ಏನೋ ಹೇಳ್ತಪ್ಪ, ಟಿ ವಿ ನೋಡಿ ನನ್ನ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಓಕೆ, ನೀವು ನಿಮ್ಮ ಬಗ್ಗೆ ಹೇಳಿ ಅಂತಿದ್ದಕ್ಕೆ ಟಿ ವಿ ನೋಡಿ ಎಲ್ಲ ಗೊತ್ತಾಗುತ್ತೆ ಅಂತಂದರೆ ಅವಾಗೇನು ಅಣ್ಣ ನನಗೆ ಆನಾಪಾನ ಸಾತಿ ಧ್ಯಾನ ಅಂತ, ಪಿರಮಿಡ್ ಧ್ಯಾನ, ಉಸಿರಾಟದ ಮೇಲೆ ಉಸಿರಾಟ ಗಮನಿಸೋ ಧ್ಯಾನ, ಅದು ನನಗೆ ನನ್ನ ಗುರುಗಳು ಹನುಮಂತರಾವ್ ಸರ್ ಪರಿಚಯ ಮಾಡಿಸಿದ್ದಾರೆ. ರಂಗನಾಥ್ ಸಾಹೇಬರು ನನಗೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ದಯವಿಟ್ಟು ಮಾಡ್ತೀರಣ ಅಂತಂತೀನಿ. ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲಪ್ಪ ಅಂತಾರೆ ಅವರು. ಇಲ್ಲಣ್ಣ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಪ್ಲೀಸ್, ಈ ಜಾಗದಲ್ಲಿ ನಿಮಗೆ ತುಂಬ ಅಗತ್ಯ ಇದೆ, ಮಾಡಿ ಅಣ್ಣ ಅಂತಂದಾಗ ಆಯಿತು ಮಾಡೋಣ ಅಂತಾರೆ. ನೆಲದ ಮೇಲೇ ಕೂತ್ಕೊಳ್ತಾರೆ. ನೆಲದ ಮೇಲೆ ಕೂತ್ಕೊಳ್ತಾರೆ. ಆ ಸ್ಥಿತಿಲಿ ಅವ್ರು ನೋಡಿದಾಗ ಭಾಳ ನೋವಾಗುತ್ತೆ. ಒಬ್ಬ ಅಭಿಮಾನಿಯಾಗಿ ತುಂಬ ನೋವಾಗುತ್ತೆ ನನಗೆ. ಹೌದು, ಬಾಸ್ ನೆಲದ ಮೇಲೆ ಕೂತ್ಕೊಂಡು, ಅಲ್ಲ ಎಲ್ಲ ಸತ್ ಮೇಲೆ ಎಲ್ಲರೂ ನೆಲದಕ್ಕೆ ಹೋಗೋದು, ಬಟ್ ಬದುಕಿದ್ದಾಗ ಆದ್ರೂ ಹೌದು ಅಂತ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ನಟ ಇವತ್ತು ನೆಲದ ಮೇಲೆ ಕೂರ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಎಲ್ರಿಗೂ ಕೂಡ ಹರ್ಟ್ ಆಗುತ್ತೆ. ಅದು ಭಾಳ ನೋವಾಗುತ್ತೆ. ಬಟ್ ಧ್ಯಾನ ಮಾಡಿಸಿದೆ. ಧ್ಯಾನ ಮಾಡಿದಾದ್ಮೇಲೆ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು ಮೇಡಮ್ ಅವರು. ತುಂಬ ಇಂಟ್ರೆಸ್ಟು. ಒಬ್ಬ ಚಿಕ್ಕ ಮಗು ಮೇಷ್ಟ್ರು ಹೇಳಿದ್ರೆ ಹೆಂಗೆ ಕೇಳ್ತಾರೋ ಆ ಥರ ತುಂಬ ಪ್ರೀತಿಯಿಂದ ಕೇಳಿದರು ನನ್ನ ಮಾತುಗಳನ್ನು. ಪ್ರೀತಿಯಿಂದ ಕೇಳಿದರು. ಆಮೇಲೆ ಧ್ಯಾನ 10 ನಿಮಿಷ ಆದಮೇಲೆ ಅಣ್ಣ ಧ್ಯಾನದ ಅನುಭವ ಹೇಗೋಣ ಅಂದರೆ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಪೀಸ್ಫುಲ್ ಮೈಂಡ್ ಆಯ್ತು ನನಗೆ. ಅಣ್ಣ ದಿನ ಕಂಟಿನ್ಯೂ ಮಾಡ್ತೀರಣ್ಣ ಅಂತೀನಿ. ನಾನು ಮಾಡ್ತೀನಿ, ನನಗೆ ಇಷ್ಟ ಆಯ್ತು ಇದು, ಮಾಡ್ತೀನಿ ನಾನು ಅಂತ ದರ್ಶನ್ ಸರ್ ಹೇಳ್ತಾರೆ. ಆಮೇಲೆ ಅವ್ರ ರೂಮನ್ನು ಜಸ್ಟ್ ಹಿಂಗೆ ಅಬ್ಸರ್ವ್ ಮಾಡ್ತೀನಿ. ಅಬ್ಸರ್ವ್ ಮಾಡಿದಾಗ ಅಲ್ಲಿ ಪುಸ್ತಕಗಳು ಕಲೆಕ್ಟ್ ಇದೆ ಮೇಡಮ್ ಅವ್ರ ರೂಮಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.